ಎಸ್ ಪಂದ್ಯ ಆರಂಭ. ಜಯ ಹನುಮಾನ್ ಮರ ಮತ್ತು ಕೆಮಲಾಪುರ್ ತಕ್ಷಣ ಮೈದಾನಕ್ಕೆ ಬರಬೇಕು. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್. ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ದಾಳಿಗಾರನಾಗಿ ಆಯ್ಕೆಯಾಗಿರುವಂತಹ ಆಟಗಾರನಿಗೆ 1,000 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ದೇಶದ ಸೈನಿಕರಾಗಿರುವಂತಹ ರಮೇಶ್ ಅಣ್ಣ ಚಂಡಿಕೇರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ದಾಳಿಯಲ್ಲಿ ಶೀತಲ್, ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. ಅಲ್ರೋ ತಮ್ಮಗಳು ನೀವ್ಯಾಕೆ ಮುಂದೆ ಬರ್ತೀರಿ? ಓಡಿ ಬಂದ್ರೆ 1 ಪಾಯಿಂಟ್ ಮೈನಸ್ ಆಗ್ತದೆ ನೋಡ್ರಿ. ಮತ್ತೆ ನಿಮ್ಗ 2-1. ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. ದಾಡಿ ಭಾಗದಲ್ಲಿ ಮಾರು ಅದ್ಭುತವಾದ ಡ್ಯಾಶ್ ಆಗ್ತಾ ಇದೆ. ಕೂಡ್ರಿಪ್ಪ, ಔಟ್ ಆದಾರ ಕೂಡ್ರಿ. ಶೀತಲ್ ಕೂಡ್ರಬೇಕು ಕೆಳಗಡೆ. ಲೈನ್ ನಂಬರ್ ನೀವು ಮುಂದಿಲ್ರಿ, ಅವ್ರ ಮುಂದೆ ನಿಲ್ರಿ. ಅವ್ರನ್ನ ಹಿಂಸರ್ರಿ ಶೀತಲ. ಮೂರು 1 ಪಂದ್ಯ ಸಾಗುತ್ತಾ ಇದೆ. ಅಮಿತ್ ದಾಳಿ ಭಾಗದಲ್ಲಿ. ಎರಡು ಉತ್ತಮ ತಂಡಗಳು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ನ್ಯೂ ಬಸವೇಶ್ವರ ಕಬಡ್ಡಿ ತಂಡದ ಈ ಭಾಗದಲ್ಲಿ ಡುಮ್ಕಿ ಕಿಂಗ್ ಎಂದೇ ಖ್ಯಾತಿ ಪಡೆದಿರುವಂತಹ ಬಸವ ದುಬ್ಬದಾಳ್ ಅವರು ಕೂಡ ಧಾರವಾಡದಿಂದ ಕಬಡ್ಡಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮೂರು 1 ಪಂದ್ಯ. ಉತ್ತಮ ಅಂತ ಟ್ಯಾಕಲ್ ಬರ್ತಾ ಇದೆ. ರೈಟ್ಸ್ ಔಟ್ ಪಾಯಿಂಟ್ ಟು ಡೋಡಾಯ್ ಕಂಕನವಾಡಿ ಥರ್ಡ್ ರೈಡ್. ಅಮರ್ ದಾಳಿ ಭಾಗದಲ್ಲಿ. ಸ್ವಲ್ಪ ಔಟ್. ಇನ್ನ ಕೈಯೇ ಎತ್ತಿಲ್ಲ ಅವರು. ಸೂಪರ್ ಟ್ಯಾಕಲ್ 2 ಪಾಯಿಂಟ್. 4-3 ಮಧ್ಯ ಪಂದ್ಯ. ಬೋನಸ್ ಪ್ಲಸ್ 2 ಪಾಯಿಂಟ್. ಕೂಡ್ರಿ, ಅಮಿತ್ ಅವ್ರು ಔಟ್ ಆದವ್ರು ಕೂಡಿರ್ಬೇಕು. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಕೆಮಲಾಪುರ್ ವರ್ಸಸ್ ಮರ. ಹಾಗೆಯೇ ದ್ವಿತೀಯ ಬಹುಮಾನ 10,001 ರೂಪಾಯಿ ಶ್ರೀ ಮುತ್ತಪ್ಪ ದಳಬಾಯಿ ಕಿರಾಣಿ ಸ್ಟೋರ್ ಮಾಲೀಕರು ಸಾಕಿನ್ ಸಿದ್ದಾಪುರ ಹಾಗೂ ಲಗ್ನೇಶ್ವರ್ ಮಿರ್ಜೀರ್ ಅವರು ನೀಡಿದ್ದಾರೆ.
ಇದ್ರ ಜೊತೆಗೆ ಒಂದು ಡಾಲ್ ಅನ್ನ ಮೀರಾ ಸಾಬ್ ಗುಲಾಬ್ ಸಾಬ್ ಪೆಂಡಾರಿ ಡಾಕ್ಟರ್ ಪ್ರಭಾಕರ್ ಕೋರೆ ಬ್ಯಾಂಕಿನ ಮ್ಯಾನೇಜರ್ ನೀಡಿದ್ದಾರೆ. ತೃತೀಯ ಬಹುಮಾನ 7,001 ರೂಪಾಯಿ ಶ್ರೀ ಆನಂದ್ ಕಾ ಬಿರಾದರ್ ಸಾಕಿನ್ ಕೋಳಿಗುಡ್ಡ ಅವರು ನೀಡಿದ್ದಾರೆ. ಟ್ರೋಫಿಯನ್ನ ಶ್ರೀ ಅಫ್ರೋಜ್ ಅಕ್ಬರ್ ಪೆಂಡಾರಿ ಅವರು ನೀಡಿದ್ದಾರೆ. ಚತುರ್ಥ ಬಹುಮಾನ 5,001 ರೂಪಾಯಿ ಶ್ರೀ ಸಚಿನ್ ಸಾತಪ್ಪ ಅಂಬಿ ಕಿರಾಣಿ ಸ್ಟೋರ್ ಮಾಲೀಕರು ಪರಮಾನಂದ್ ಜೊತೆಗೆ ಒಂದು ಟ್ರೋಫಿಯನ್ನ ಶ್ರೀ ಶಾಹಿದ್ ಜಮಾದಾರ್ ಅವರು ನೀಡಿದ್ದಾರೆ. ಹಾಗೆಯೇ ವಿಶೇಷವಾಗಿ ಇಷ್ಟೊಂದು ಜನಸಾಗರ ಕುಳಿತುಕೊಂಡು ವೀಕ್ಷಣೆ ಮಾಡಲಿಕ್ಕೆ ಗ್ಯಾಲರಿ ಮತ್ತು ಸ್ಟೇಜ್ ಕೊಡುಗೆ ನೀಡಿರುವಂತಹ ಆಕಾಶ್ ಎಲೆಕ್ಟ್ರಿಕಲ್ ಕೆಮ್ಲಾಪುರ್ ಅಮಾನ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನ ಕಮಿಟಿ ಅವರು ಮಾಡಿದ್ದಾರೆ. ಮುದ್ರಣ ಸೇವೆಯನ್ನ ಸಾಹಿಲ್ ಪೆಂಡಾರಿ ಹಾಗೂ ರಾಜಪಕ್ಷ ಟೈಗರ್ ಪೆಂಡಾರಿ ಅವರು ನೀಡಿದ್ದಾರೆ. ಎಲ್ಲ ಅಮಾನ್ಯರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕೊಂಡ್ರೆ ಔಟ್ ಆಧಾರ ಕೊಂಡ್ರೆ ಇವತ್ತಿನ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಪ್ರತಿಯೊಂದು ಮಾನ್ಯರಿಗೂ ಕೂಡ ಕಮಿಟಿ ಆಯೋಜಕರ ಪರವಾಗಿ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎರಡು ಉತ್ತಮ ತಂಡಗಳ ನಡುವೆ ರೋಚಕವಾದಂತಹ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ರೀಚಿಂಗ್ ಫ್ರಮ್ ಔಟ್ ಸೈಡ್ ಮೊಬೈಲ್ ಕೊಡ್ಬೇಡಪ್ಪ ನೀ ಇಲ್ಲ ವಿಡಿಯೋ ಮಾಡೋದು ಬಂದ್ ಮಾಡ್ತಾ ಇರ್ತ ನೋಡು. ನಿಂದು ಯೂಟ್ಯೂಬ್ 9-7 ಮುಂದಿನ ವರ್ಷ ರಿವ್ಯೂ ಮಾಡ್ತಾರ. ಅವಾಗ ನೀನ ಬರಕ್ಕೆ ಕ್ಯಾಮ್ರಾಮನ್ ಹಾಕಿ. 4 ಜನ ಆಟಗಾರ ನಡುವೆ ಮತ್ತೊಮ್ಮೆ ಶೀತಲ್ ಮತ್ತೊಮ್ಮೆ ಕಂಕನವಾಡಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ 9-7 ಮಧ್ಯ ಪಂದ್ಯ ಸಾಗ್ತಾ ಇದೆ. ಎರಡು ಉತ್ತಮ ತಂಡಗಳು ಗೆಲುವಿಗಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಗೆದ್ದರೆ 4 ಬಹುಮಾನಗಳಲ್ಲಿ 1 ಬಹುಮಾನ ಕಟ್ಟಿಟ್ಟ ಬುತ್ತಿ, ಸೋತ್ರೆ ಯಾವುದೇ ಬಹುಮಾನ ಇರುವುದಿಲ್ಲ. ಲೈನ್ ನಂಬರ್ ಬಿ ಅಲರ್ಟ್. ಮತ್ತೊಮ್ಮೆ ಶೀತಲ್ ಬಾಪ ಹೊರಗಡೆ ಬಾ. ಡೋಂಟ್ ರಿಕಾಲ್ ಚಿಂಚಲಿ. ಫಸ್ಟ್ ವಾರ್ನಿಂಗ್. 10-7. ಕಬಡ್ಡಿಯಾಗ ಅಣ್ಣಿ ನೀವು ಹೊಸದ ರೂಲ್ ಮಾಡ್ರಿ ನೋಡ್ರಪ್ಪ. ನಾವಂತೂ ಕೇಳಿಲಾಗಿದ್ದು. ಕೊನೆ 5 ನಿಮಿಷ. 10-8 2 ಅಂಕದ ಮುನ್ನಡೆಯೊಂದಿಗೆ ಚಿಂಚಲಿ. ಮತ್ತೊಮ್ಮೆ ಚಿಂಚಲಿ ತಂಡದ ಆಟಗಾರ ಹನ್ನೊಂದು 8 ಮಧ್ಯ ಪಂದ್ಯ. ಇದು ಪಾಯಿಂಟ್ ನೋಡ್ರಿ.
12-8 ಪಂದ್ಯ ಸಾಗ್ತಾ ಇದೆ. ಕೊನೆಯ 4 ನಿಮಿಷ. ಲಾಸ್ಟ್ 4 minutes ಗೋ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಮರಬ್ ಮತ್ತು ಕೆಮಲಾಪುರ್ ದಯವಿಟ್ಟು ಬೇಗ ಬರಬೇಕು. ಮರಬ್ ಮತ್ತು ಕೆಮಲಾಪುರ್ 2 ತಂಡದ ನಾಯಕರ ಕೂಡಲೇ ಅಂಕಣಕ್ಕೆ ಬನ್ನಿ. ತಮಗಿದು ಅಂತಿಮ ಕರೆ. One plus 2 3.2 ಚಿಂಚಲಿ 16-8 8 ಅಂಕದ ಅಂತರದಲ್ಲಿ ಚಿಂಚಲಿ. ಲಾಸ್ಟ್ 3 minutes ಗೋ. 16-9 ಔಟ್ ಪ್ಲೇಯರ್ ಕೂಡಿಸಿ ಲೈನ್ ನಂಬರ್ ಕೂಡಿಸ್ಬೇಕು ಅವ್ರನ್ನ. ಅಂಕ ಮಂಡ್ಯದ ಕಾರಣ ಆಟಗಾರ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದೆ ಆಗುತ್ತಾ ಇದ್ದಾನೆ. ಹದಿನಾರು 9 ಪಂದ್ಯ ಸಾಗುತ್ತಾ ಇದೆ. ಹದಿನಾರು 10 ಕೊನೆ 2 ನಿಮಿಷ. ಬಾಕ್ಲೈನ್ ಬಟ್ಲಿಕ್ಕೆ ಅವಕಾಶವಿಲ್ಲ. 16-10 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಕೆಮಲಾಪುರ್ ಮತ್ತು ಮೊರಬ್ ಬರ್ರಪ್ಪ ಗ್ರೌಂಡ್ ನಾಗ ಬರ್ರಿ, ಲೇಟ್ ಮಾಡಬೇಡ್ರಿ. ಟೈಮ್ 1 ಆಗಿದ್ ಬರ್ರಿ, ಮುಗ್ಯಾಕ 3 ಆಗ್ತೈತಿ ಇದು. ಲಾಸ್ಟ್ ಮಿನಿಟ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಅಮಾವಾಸ್ಯೆ ಪ್ರಯುಕ್ತ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಹದಿನೇಳು 11 ಮಧ್ಯ ಪಂದ್ಯ ಸಾಗುತ್ತಾ ಇದೆ. Yes, match is over.